ರೆವಿನ್ಯೂ ಡಿಪಾರ್ಟ್ಮೆಂಟ್ ನೀವೇ ಹೇಳಿದ್ರೆ ಪ್ರಯೋಜನ ಏನು? ಅವ್ರು ಏನು ಪ್ರೋಸೆಸ್ ಆಗಿದೆ ಅಂತ ಹೇಳ್ಬೇಕಾ? ಕುತ್ಕೋಕಂದ ಕುತ್ಕೋ, ಅಮ್ಮ ಬರ್ತಾರೆ. ಗೌರ್ಮೆಂಟ್ ಜಾಗಕ್ಕೆ ಯಾರಪ್ಪ ಕೋರ್ಟ್ ಹೋಗೋದು? ಯಾರು ಕೋರ್ಟ್ ಹೋಗೋದು? ಗೌರ್ಮೆಂಟ್ ಜಾಗ ನಾವು ಮಂಜೂರು ಮಾಡಿದ್ಮೇಲೆ ಯಾರು ಹೋಗ್ತಾರೆ? ಯಾರು ಹೋಗ್ತಾರೆ? ಸರ್ಕಾರದ ಜಾಗಕ್ಕೆ ಬೇಕಾಗೆ ಯಾರಿಗೋ ದುಡ್ಡಿದೆ ಅಂತ ಕೋರ್ಟ್ ಹೋಗ್ಬಿಟ್ರೆ ಅದೆಲ್ಲ ಪೆಂಡಿಂಗ್ ಇಡಕ್ಕಾಗತ್ತಾ? ಸರ್ಕಾರದ ಜಾಗ ಅಂತ ನಿಮ್ಗೆ ಖಾತ್ರಿ ಇದೆಯಾ? ಗೋಮಾಳ ಜಾಗ ಅಂತ ಖಾತ್ರಿ ಇದೆಯಾ? ಖಾತ್ರಿ ಇದೆಯಾ ಅದು ನಿಮ್ಗೆ ಜಾಗ ಗೋಮಾಳದ್ದು ಅಂತ? ಒಂದ್ ಕೆಲಸ ಮಾಡಿ, ಏನು ಇವ್ರದೆಲ್ಲ ಇದ್ರ ಬಗ್ಗೆ ತಿಳುವಳಿಕೆ ಇದ್ದು ನಾಲೆಡ್ಜ್ ಇದ್ದು ಏನು ಒಂದೊಂದ್ಸತಿ ಓವರ್ ಸ್ಮಾರ್ಟ್ ಆಗಿ ಬಿಹೇವ್ ಮಾಡ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಏನೇನ್ ದಾಖಲೆ ಇದೆ ನೀವು ಫಸ್ಟ್ ಏನ್ ದಾಖಲೆ ಇದೆ? ಒಂದ್ ನಿಮಿಷ. ಇದೇನಿದು? ಸರ್ವೆ ಸ್ಕೆಚ್. ಇದು ಕರೆಕ್ಟ್ ಆಗಿದೆಯಾ? ಇದು ಕರೆಕ್ಟ್ ಆಗಿದೆಯಾ? ಇದು ನಿಮ್ದೇನಾ ರಿಪೋರ್ಟು? ಇದು ನಿಮ್ದೇನಾ ರಿಪೋರ್ಟ್? ಇದು ನಿಮ್ದೇನಾ ರಿಪೋರ್ಟು? ನಿಮ್ ರಿಪೋರ್ಟ್ ಇದು? ನಿಮ್ ರಿಪೋರ್ಟ್ ಅಂದ್ರೆ ನೀವು ಅಧಿಕೃತವಾಗಿ ಈ ತರ ನೀವು ರಿಪೋರ್ಟ್ ಮಾಡ್ತಾ ಇರೋದು. ಅವಾಗ ಮೊದಲದೊಂದು ರಿಪೋರ್ಟು ಈಗ ಒಂದು ರಿಪೋರ್ಟ್ ಮಾಡ್ತೀರಾ? ನಾವು ಸ್ಟಾರ್ಟಿಂಗ್ ಬಂದಾಗ ಏನಂದ್ರೆ ಗೋಮಾಳ ಅವ್ರ ಪೊಸಿಷನ್ ನೋಡಿದಾಗ ಮಾವಿನ ಮರಗಳು ಇತ್ತು. ಮಾವಿನ ಮರಗಳು ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಈ ಥರ ಮಾಡ್ತಾ ಇದ್ದಾರೆ ಸರ್ ಅಂತ ಇವರೇ ಹೇಳಿದ್ರು. ಮುಂಜೂರಾಗಿದ್ರೆ ನಂಗೆ ದಾಖಲೆಗಳು ಫಸ್ಟ್ ಐಡೆಂಟಿಫೈ ಮಾಡಿ. ಇವ್ರು ಹೇಳ್ತಾ ಇದಾರಲ್ಲ, ಕುತ್ಕೊಂಡು ವೆರಿಫೈ ಮಾಡಿ. ಆಯ್ತು, ನಮಗೊಂದು 4-5 ದಿನ ಸಮಯ ಕೊಡಿ, ಕಾಲಾವಕಾಶ ಕೊಡಿ. ಇರ್ಲಿ, ವೆರಿಫೈ ಮಾಡಲಿ ಅವರು. ಕೊಡಿ ಒಂದಿನ ಟೈಮ್. ಇವೆಲ್ಲ ನೀವೇನ್ ದಾಖಲೆ ಕೊಟ್ಟಿದ್ದೀರಾ ಇಟ್ಕೊಳ್ಳಿ. ಆಯ್ತು, ಅವರು ADLR ಬರ್ತಾ ಇದ್ದಾರೆ. ಮಧ್ಯಾಹ್ನದೊಳಗಡೆ ಮೊನ್ನೆ ಏನ್ ಮಾಡಿದ್ದಾರೆ ಗೊತ್ತಾ ಮೇಡಮ್? ಗೊತ್ತಿಲ್ದಿರ ಇರೋರಲ್ಲ ಇದು ಬರ್ಕೊಂಡು ಯಾವ್ದೋ ಕಾಂಟ್ರಾಕ್ಟ್ ಬಂದಿದ್ವಿ ಸೈನ್ ಮಾಡಿ ಅಂತ, ಯಾರು ರೋಡ್ ಪಕ್ಕದಲ್ಲಿ ಯಾರಿದ್ರೆ ಅವ್ರ ಹತ್ರ ಸೈನ್ ಮಾಡ್ತಾರೆ. ಅದೇನಕ್ಕೆ ಮಾಡಿಸ್ದೆ? ಮಾಡಿಸ್ದೆ ಏನಂತ ಕೇಳಿದಾರಪ್ಪ? ರೋಡ್ ಪಕ್ಕ ಬಂದು తెల్లనే చెప్పప్పా. ఖాతాకి యాదో వచ్చింది అని చెప్పి అని చెప్పి ಯಾವ ఖాతా అడగలు కదా? నీ ఖాతానే రాసుకుంటే ఏం చేస్తావు? కళ్ళు కదా. కళ్ళు లేదా? అట్లయితే చదువులే కదా మేడం మేము. చదువులేని వాళ్ళంతా ఎవరు బతుకుతానే లేదమ్మా. ನೀವೇನ್ ಕೆಲಸ ಮಾಡ್ತೀರಾ? ನಾವು టీవీ ಮಾಡ್ತೀವಿ. ಅವ್ರು ರೈತರಾ? ನೀವು ರೈತರಾ? ఏంప అట్లయితే చదువులేదంటే వాళ్ళంతా బతుకుతానే లేదా? చదివాళ్ళకి ఏమన్నా మాకేమన్నా వస్తా ఉంటే ఏ కుద్దని చెప్పి ఉండిపోతున్నా. అట్లయితే యోచన చేయాల్సి ఉండే. ಏನೋ ಒಂದು ನಂಬಿಕೆ ಅಲ್ವಾ ಮೇಡಮ್? ಮೇಡಮ್ ಅವ್ರು ಮಾಡೋದೆಲ್ಲ ಪ್ರಾಕ್ಟಿಕಲ್ಸ್ ಮೇಡಮ್. ಟೋಟಲ್ ಆಗಿ ಇಡೀ ಬೇರೆ ಕಡೆ ಮಾಡಿ ಮೇಡಮ್. ದಯವಿಟ್ಟು ಕಂಪ್ಲೇಂಟ್ಸ್ ತಗೊಂಡು ಸಾರ್ವಜನಿಕವಾಗಿ ಕುಂದುಕೊರತೆಗಳು ಬಂದಿರೋ NOC ಬೇಕಂದ್ರೆ 1500 ತಗೊಂತಾನೆ ಮೇಡಮ್. NOC ಕೊಡ್ಬೇಕಂದ್ರೆ 1500, ಪಾವತಿ ಖಾತೆ ಬೇಕಂದ್ರೆ 10,000. ಆಯ್ತಪ್ಪ, ರೈಟಿಂಗ್ ಅಲ್ಲೂ ಕೊಡ್ಬೋದಲ್ಲ? ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀವಿ ಮೇಡಮ್. ತಹಶೀಲ್ದಾರ್ ಮೇಡಮ್ ಅವ್ರಿಗೆ ನೀವು 2 ಲೈನ್ ರೈಟಿಂಗ್ ಅಲ್ಲಿ ಕೊಡಿ. ಹೇಳಿ ಮೇಡಮ್. ಸರ್ಟಿಫಿಕೇಟ್ ಗೆ 5,000 ತಗೊಂಡಿದ್ದೀನಿ. ವಿಡಿಯೋ ರೆಕಾರ್ಡ್ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಸಣ್ಣ ರೈತರ 5,000 ಕೇಳ್ತಾರೆ ಮೇಡಮ್. ಅಗ್ರಿಕಲ್ಚರ್ ಮೇಡಮ್ ಪೆನ್ಷನ್ ಲಿಂಕ್ ಮಾಡ್ಬೇಕಂದ್ರೆ 500 ರೂಪಾಯಿ ಕೊಡ್ಬೇಕು ಅವ್ರಿಗೆ. ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಬೇಕಾದ್ರೆ ಪ್ರತಿಯೊಂದಕ್ಕೂ ಅವ್ರ ಜವಾಬ್ದಾರಿ ಅರ್ಥ ಮಾಡ್ಕೊಂತ ಇಲ್ಲ. ನಿಮಗೆ ಆ ಭಾಗದಲ್ಲಿ ಕುಂದುಕೊರತೆಗಳು ಸ್ಪಂದಿಸ್ತಾ ಇಲ್ಲ. ನೀವು ಒಬ್ಬ ಜನಪ್ರತಿನಿಧಿ ಮೇಡಮ್, ದಯವಿಟ್ಟು ಅವನ್ನ ಲೀನಿಂದ ಕಳಿಸ್ಬಿಡಿ ಮೇಡಮ್. ಅವ್ರ ಬೇರೆ ಕಡೆಯಿಂದ ಕಳಿಸಿ ಮೇಡಮ್. ಅವ್ರೇನಂತಾರೆ ಅವ್ರೇನಂತಾರೆ ಗೊತ್ತಾ ಮೇಡಮ್? ಜನರ ಹತ್ರ ಹೇಗೆ ಬಿಟ್ಟು ಸಾಕಾಗ್ಬಿಟ್ಟಿದೆ ನನಗೆ ಅಂತ ಹೇಳ್ತಾನೆ ಮೇಡಮ್. ಒಂದೇ ಒಂದು ವಿಷಯ ಮೇಡಮ್, ಒಂದು ಫ್ರೆಂಡ್ಸ್ ಆಗಿದ್ರು. ಯಪ್ಪ ಇವತ್ತು ನನಗೆ ಮಾತಾಡೋಕ್ಕೆ ಇದಿಲ್ಲ, ಪುಸ್ತಕಿಲ್ಲ, ನಾಳೆ ಸಂಡೇ ಫ್ರೀ ಆಗಿರ್ತೀವಿ, ಕಾಲ್ ಮಾಡ್ಕೊಂಡು ಬಾಪ ಅಂದ. ಕಾಲ್ ಮಾಡಿದ್ವಿ ಮೇಡಮ್. ಸರ್ ಎಲ್ಲಿದ್ದೀರಾ ಸರ್ ಅಂತ ಹೆಂಡತಿ ಕೈ ಕೊಟ್ಬಿಟ್ಟು, ಸರ್ ನೀವು ಈ ಥರ ಎಲ್ಲ ಮಾಡಿದ್ದೀರಾ ಅಂದರೆ ನಾನು ನಿಮ್ಮ ಊರ ಮೇಲೆ ನೋಟಿಸ್ ಕಳಿಸ್ತೀನಿ ಅಂತ ಹೆಂಡತಿ ಕೈ ಫೋನ್ ಕೊಟ್ಟು ಇದು ಮಾಡಿಸಿದ್ದಾರೆ. ನೋಡಿ ತಹಶೀಲ್ದಾರ್ ಮೇಡಮ್, ನೀವೇ ನೋಡಿ ಮೇಡಮ್ ಹೆಂಗೆ. ಆಯ್ತಪ್ಪ, ನೀವು ಇಷ್ಟು ಜನ ಇವಾಗ ಒಂದು ವಿಲೇಜ್ ಅಕೌಂಟೆಂಟ್ ಅವ್ರ ಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ, ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತಾನೆ ನಿಮ್ ನೋವಿರೋದು. ನೀವು ಹೇಳ್ತಾ ಇರೋದು, ನಿಮ್ಮ ಸಮಸ್ಯೆಗಳನ್ನ ಹೇಳ್ತಾ ಇರೋದು
ಒಂದ್ ಆ ಭಾಗದಲ್ಲಿರುವಂತ Madam, ವಿಲೇಜ್ ಅಕೌಂಟೆಂಟ್ First ಅಲ್ಲಿ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಆಯ್ತಪ್ಪ ನೀನ್ ದೂರ್ ನಂಗೆ ಅರ್ಥ ಆಯ್ತು. ಆಯ್ತು madam. ಅದನ್ನ ನೀವು ಸಹನೆಯಿಂದನೂ ಕೂಡ ವರ್ತಿಸ್ಬೇಕಾಗತ್ತೆ. ನಾವು ಅಷ್ಟು ತುಂಬಾ ಆವೇಶ ಸಹನೆಯಿಂದ madam. ಅಷ್ಟೊಂದು ಆವೇಶ ಈ ಸಂದರ್ಭದಲ್ಲಿ ಸರಿ ಅಲ್ಲ. ಅರ್ಥ ಆಯ್ತಾ? ಮೇಡಮ್ ಈ ಒಂದು ಇನ್ಕಮ್ಸ್ ಎಷ್ಟೋ ರೇಷನ್ ಕಾರ್ಡ್ಗಳಿಗೆ ಹೋಗೋಕೆ ಕಾರಣ ಅವರೇ. ಎಲ್ರಿಗೂ 3 ಲಕ್ಷ 4 ಲಕ್ಷ ಇನ್ಕಮ್ ಬರೆಯೋದು, ಯಾರ್ದು ಸ್ಯಾಲರಿ ಸ್ಲಿಪ್ ಇಲ್ಲದೆ ಇದ್ರೂ ಬರೆಯೋದು ಬೇಕಂತಾನೆ ಟಾರ್ಗೆಟ್ ಮಾಡಿ ಏನಾದ್ರು ಅರೇಂಜ್ ಮಾಡಿರ್ತಾರೆ ನಿಮ್ಗೆ ಹೇಳಿರ್ತೀವ ನಮ್ಮ ಮೇಲೆ ಬರೆಯೋದು ಬೇಕಂತ ನಾವು. ಆಯ್ತಪ್ಪ, ಆ ತರ ಬುದ್ಧಿ ಏನಾದ್ರೂ ಇದ್ರೆ ನೋಡಿ ಮೇಡಮ್, ತಪ್ಪೇ. ಆ ತರ ಬುದ್ಧಿ ಇದ್ರೆ ತಪ್ಪೇ. ಮಾಡ್ಬಿಡಿ ಮೇಡಮ್ ಅವ್ರನ್ನ, ಅವ್ರು ಮಾತ್ರ ತುಂಬಾ ಹೇಳೋದು ನಿಮ್ ಧರ್ಮ ಸಾಕು. ಇದ್ರ ಮೇಲೆ ಜಾಸ್ತಿ ಮಾತಾಡ್ಬಾರ್ದು. ಸರಿ ಮೇಡಮ್. ಹೇಳಿದೀರಾ, ಬನ್ನಿ ಈ ಕಡೆ. ಸಾಕು, ಮಾಹಿತಿ ತಗೊಂಡ್ಬೇಕಲ್ಲ.